ಸೊ 2025 ಮುಗಿಯೋಕ್ಕೆ ಏನು 2ನೇ ಮಂತ್ಸ್ ಇದೆ. ಅಟ್ಲೀಸ್ಟ್ ಈ 2 ಮಂತ್ಸಲ್ಲಾದ್ರೂ ಚೆನ್ನಾಗಿ ಓದ್ಕೊಂಡು KCETನ ಕ್ರ್ಯಾಕ್ ಮಾಡಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಾರೆ, ಈ ವಿಡಿಯೋ ನಿಮಗೋಸ್ಕರ. ಯಾಕಂದರೆ ಈ ವಿಡಿಯೋಲಿ ನಾನು ಈ 2 ಮಂತ್ಸ್ ಯಾವ ರೀತಿ ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡ್ಕೊಂಡು ಓದಬೇಕು ಆ್ಯಂಡ್ ಆಲ್ಸೋ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದಾದಿದೆ ಅದನ್ನು ಯಾವ ರೀತಿಯಲ್ಲಿ ಕವರ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ವಿಡಿಯೋ ಫ್ಲೋ ಹೀಗಿದೆ. ಫಸ್ಟು ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ 2 ಇಂಪಾರ್ಟೆಂಟ್ ಕ್ವಶನ್ಗೆ ನಾನು ಆನ್ಸರ್ ಮಾಡಿಬಿಡ್ತೀನಿ. ಅದಾದಮೇಲೆ ಟೈಮ್ ಟೇಬಲ್ ಪ್ಲ್ಯಾನ್ ಬಗ್ಗೆ ಹೇಳ್ತೀನಿ ಆ್ಯಂಡ್ ಅಟ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ದು ಲಿಸ್ಟ್ನ ತೋರಿಸ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟು ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರ ತಲೆಯಲ್ಲೂ ಓಡ್ತಾ ಇರೋ ಕ್ವಶನ್ ಏನಪ್ಪ ಅಂದರೆ, ಕ್ಯಾನ್ ಐ ಸ್ಟಿಲ್ ಕ್ರ್ಯಾಕ್ KCET ಇಫ್ ಐ ಸ್ಟಾರ್ಟ್ ನೌ ಅಂತ. ಈ ಕ್ವಶನ್ಗೆ ನನ್ನ ಆನ್ಸರ್ ಬಂದುಬಿಟ್ಟು ಎಸ್, ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ಅಂತ. ಯಾಕಂದರೆ ನೀವು 1 ವರ್ಷ ಓದಿದಿರೋ ಅಥವಾ 2 ವರ್ಷ ಓದಿದಿರೋ ಅಥವಾ 5 ತಿಂಗಳು ಓದಿದಿರೋ ಅನ್ನೋದು ಮ್ಯಾಟ್ರ್ ಆಗಲ್ಲ. ಎಷ್ಟು ವರ್ಷ ಅಥವಾ ಎಷ್ಟು ಡ್ಯೂರೇಷನ್ ಓದಿದಿರಲ್ಲ ಅಷ್ಟು ಡ್ಯೂರೇಷನಲ್ಲೂ ನೀವು ಎಷ್ಟು ಡಿಸಿಪ್ಲಿನ್ ಆಗಿದ್ರಿ, ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ರಿ ಅನ್ನೋದೇ ಮ್ಯಾಟರ್ ಆಗುತ್ತೆ. ಸೊ ನೀವು ಇವಾಗ ಸ್ಟಾರ್ಟ್ ಮಾಡಿ ಕೂಡ KCETಲಿ 1K ಇಂದ 2K ಒಳಗಡೆ ರ್ಯಾಂಕ್ನ ಆರಾಮಾಗಿ ತೊಗೊಂಡು ಬರ್ಬೋದು, ಐ ಗ್ಯಾರಂಟಿ ಯು. ಆದರೆ ಅದಕ್ಕೆ ನೀವು ಡಿಸಿಪ್ಲಿನ್ಡ್ ಆಗಿರಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ನೀವೇನಾರು ಇದಕ್ಕೆ ರೆಡಿ ಆಗಿದ್ರೆ ಇವಾಗಲೇ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೆವರ್ ಗಿವ್ ಅಪ್, ಐ ವಿಲ್ ನೆವರ್ ಗಿವ್ ಅಪ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಅಟ್ ಎನಿ ಕಾಸ್ಟ್ ನೀವು ಗಿವ್ ಅಪ್ ಮಾಡಬಾರ್ದು. ಆ್ಯಂಡ್ ಆಲ್ಸೋ ಆ ಗೋಲ್ನ ನೀವು ಅಕಂಪ್ಲಿಷ್ ಮಾಡಿದ್ಮೇಲೆ ಮತ್ತೆ ನಿಮ್ಮ ಕಮೆಂಟ್ ಹತ್ರನೇ ಬಂದುಬಿಟ್ಟು ಐ ಡಿಡ್ ಇಟ್ ಅಂತ ನೀವು ಕಮೆಂಟ್ ಮಾಡಿದಾಗ ನಿಮ್ಗೆ ಸಿಗುತ್ತಲ್ಲ ಸ್ಯಾಟಿಸ್ಫ್ಯಾಕ್ಷನು, ದಟ್ ಈಸ್ ಅನ್ಎಕ್ಸ್ಪ್ಲೇನಬಲ್ ಆಯಿತಾ. ಆ್ಯಂಡ್ ಆಲ್ಸೋ ಯಾರಾದರೂ ಲೈಕ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಐ ವಿಲ್ ನೆವರ್ ಗಿವ್ ಅಪ್ ಅಂತ. ಸೊ ಅದು ನಿಮಗೆ ಮೋಟಿವೇಟ್ ಮಾಡ್ತಾ ಇರುತ್ತೆ, ಓಕೆ ನಾನು ಹೇಳಿದೆ ಐ ವಿಲ್ ನೆವರ್ ಗಿವ್ ಅಪ್ ಅಂತ, ಸೊ ಐ ಶುಡ್ ನಾಟ್ ಗಿವ್ ಅಪ್ ಅಂತ ನಿಮ್ಗೆ ಯಾವಾಗಲೂ ಬೂಸ್ಟ್ ಮಾಡ್ತಾ ಇರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಐ ವಿಲ್ ನೆವರ್ ಗಿವ್ ಅಪ್ ಅಂತ ಕಮೆಂಟ್ ಮಾಡಿ, ನೀವೇನಾದ್ರು ಈ ಚಾಲೆಂಜ್ಗೆ ರೆಡಿ ಆಗಿದ್ರೆ ಕಮೆಂಟ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್. ಇದಂತೂ ತುಂಬ ಜನ ತಲೆ ಕೆಡಿಸಿರುತ್ತೆ, ಬೋರ್ಡ್ಸ್ ಪ್ರಿಯಾರಿಟೈಸ್ ಮಾಡಬೇಕಾ ಅಥವಾ KCET ಪ್ರಿಯಾರಿಟೈಸ್ ಮಾಡಬೇಕಾ ಅಂತ. ಯಾಕಂದರೆ KCET ರ್ಯಾಂಕು 50% ಬೋರ್ಡ್ ಮಾರ್ಕ್ಸು 50% KCET ಮಾರ್ಕ್ಸಿಂದ ಡಿಸೈಡ್ ಆಗುತ್ತೆ. ಸೊ ಯಾವುದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಅಲ್ಲಿ ಒಂದೇನು ಗೊತ್ತಾ, ಎರಡಕ್ಕೂ ಸಿಲೆಬಸ್ ಒಂದೇ. ಅದು ದಿ ಓನ್ಲಿ ಡಿಫ್ರೆನ್ಸ್ ಇಸ್ ಬೋರ್ಡ್ ಎಕ್ಸಾಮ್ ಇಸ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ KCET ಎಕ್ಸಾಮ್ ಇಸ್ ಸಬ್ಜೆಕ್ಟಿವ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ, ಏನು ಸಿಲೆಬಸ್ ಇದೆ ಡಿಟ್ ಟು ಡಿಟ್ ಸೇಮ್ ಇದೆ. ಸೊ ಇವಾಗ ನಾನೇನು ಹೇಳ್ತೀನಿ ಅಂದರೆ, ಈ ನವೆಂಬರ್, ಡಿಸೆಂಬರ್, ಜಾನ್ವರಿ ಈ ಮಂತ್ ಏನಿದೆಯಲ್ಲ ಕಂಪ್ಲೀಟಾಗಿ KCETಗೆ ಓದಿ. ಯಾಕೆ ಹೇಳಿ, KCETಗೆ ಓದಬೇಕಾದ್ರೆ ನೀವು MCQ ಸಾಲ್ವ್ ಮಾಡ್ತೀರಾ. MCQ ಸಾಲ್ವ್ ಮಾಡೋದು ಅಷ್ಟು ಈಸಿ ಅಲ್ಲ. ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಗೆ ಯಾವಾಗ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಗೊತ್ತಿರುತ್ತಲ್ಲ ಆರಾಮಾಗಿ ಬೋರ್ಡ್ ಎಕ್ಸಾಮ್ ಪಾಸ್ ಮಾಡ್ಬೋದು. ಯಾಕೆ ಹೇಳಿ, ಬೋರ್ಡ್ ಎಕ್ಸಾಮ್ ಇಸ್ ಡಿಸ್ಕ್ರಿಪ್ಟಿವ್, ಬರೀಬೇಕಷ್ಟೇ, ನಿಮ್ಗೆ ಏನು ಗೊತ್ತಿದೆ ಅದನ್ನು ಬರೀಬೇಕು. ಸೊ ಅದನ್ನು ಈಸಿಯಾಗಿ ಪಾಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಜನವರಿಲಿ ಪ್ರಿಪೇಟರಿ ಎಕ್ಸಾಮ್ ಇರುತ್ತೆ ಆ್ಯಂಡ್ ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ಬೋರ್ಡ್ ಅನ್ನೋದು ಫೈನಲ್ ಪ್ರಾಕ್ಟಿಕಲ್ ಬೋರ್ಡ್ ಎಕ್ಸಾಮ್ ಇರುತ್ತೆ. ಸೊ ಅದಾದಮೇಲೆ ನಿಮ್ಗೆ ರಜಾನೇ ಇರುತ್ತೆ, ಆಲ್ಮೋಸ್ಟ್ 1 ಮಂತ್ ಅಥವಾ 15 ಡೇಸ್ಗಿಂತ ಜಾಸ್ತಿನೇ ರಜಾ ಇರುತ್ತೆ. ಅಷ್ಟು ಡ್ಯೂರೇಷನಲ್ಲಿ ಆರಾಮಾಗಿ ಬೋರ್ಡ್ ಎಕ್ಸಾಮ್ಗೆ ಓದ್ಕೊಂಡು 95% ಎಬೋ 98 ನನಗಿಂತ ಜಾಸ್ತಿ ಕೂಡ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಅದಕ್ಕೆ ಸ್ಟ್ರಾಟಜಿ ವೀಡಿಯೋಸ್ನ ನಾನು ಹೇಳ್ತೀನಿ, ಅದು ಮಿಸ್ ಆಗಬಾರ್ದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಇವಾಗ ಟೈಮ್ ಟೇಬಲ್ ಪ್ಲ್ಯಾನ್ ಬಗ್ಗೆ ನೋಡೋಣ. ಇದನ್ನು ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಬಿಕಾಸ್ ನನ್ನ ಪ್ರಕಾರವಾಗಿ ನಾನು ಹಾಕಿದ್ದೀನಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನೀವೇನೇ ಚೇಂಜ್ ಮಾಡಿದ್ರು ಟೈಮ್ ಲೈನ್ ನೋಡ್ಕೊಳ್ಳಿ. ಯಾವುದಕ್ಕೂ ಒಂದು ಸಬ್ಜೆಕ್ಟಿಗೆ ನಾನು ಎಷ್ಟು ಟೈಮ್ ಲೈನ್ ಕೊಟ್ಟಿದ್ದೀನಲ್ಲ ಅದಕ್ಕಿಂತ ಜಾಸ್ತಿ ಎಕ್ಸಿಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಾದ್ರು ಎಕ್ಸಿಡ್ ಮಾಡಿಕೊಂಡ್ರು ಬೇರೆ ಸಬ್ಜೆಕ್ಟಲ್ಲಿ ಕಾಂಪನ್ಸೇಟ್ ಮಾಡಿ, ಬಿಕಾಸ್ ಟೈಮ್ ಇಸ್ ವೆರಿ ಲಿಮಿಟೆಡ್. ಸೊ ಈ ಟೈಮ್ ಟೇಬಲ್ ಪ್ರಕಾರ ಹೋಯ್ತು ಅಂದರೆ ನವೆಂಬರ್, ಇನ್ನೇನು ನಾಳಿದ್ರಿಂದಾನೇ ಅನಿಸುತ್ತೆ. ಸೊ ನವೆಂಬರ್ ಫಸ್ಟ್ 2 ವೀಕ್ಸ್ ಏನಿದೆಯಲ್ಲ ಕೆಮಿಸ್ಟ್ರಿ ಓದಿದ್ರೆ ನೀವು ಕೆಮಿಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಹೈ ವೇಟೇಜ್, ಬೋರ್ಡ್ ಎಕ್ಸಾಮ್ ಆಗಲಿ ಅಥವಾ KCET ಎಕ್ಸಾಮ್ ಆಗಲಿ ಆರ್ಗ್ಯಾನಿಕ್ಗೆ ವೆರಿ ವೆರಿ ಹೈ ವೇಟೇಜ್ ಇದೆ. ಸೊ ನೀವೇನು ಮಾಡಬೇಕು, 2 ವೀಕ್ಸ್ ಟೈಮ್ ಕೊಡಿ. 2 ವೀಕ್ಸ್ ಟೈಮ್ ಕೊಟ್ಟರೆ ಸಾಕು, ಆರಾಮಾಗಿ ಆರ್ಗ್ಯಾನಿಕ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಎಷ್ಟಿದೆ ಆರ್ಗ್ಯಾನಿಕ್ಕು, 12th 5 ಚಾಪ್ಟರ್ಸ್ ಇದೆ, 11th 2 ಚಾಪ್ಟರ್ಸ್ ಇದೆ ಅಷ್ಟೇ. ಅದು ಸ್ವಲ್ಪ ಈಸಿನೇ ಇದೆ ನಿಮ್ಗೆ ಏನಾದ್ರು ಆರ್ಗ್ಯಾನಿಕ್ ಇಷ್ಟ ಆದರೆ. ಸೊ ಇದನ್ನು ಹೇಗೆ ಕಂಪ್ಲೀಟ್ ಮಾಡಬೇಕಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ಫಸ್ಟು ನವೆಂಬರ್ ಫಸ್ಟ್ 2 ವೀಕ್ಸ್ ಏನು ಮಾಡ್ತೀರಾ, ಕೆಮಿಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಗೊತ್ತಲ್ಲ, ಅದೇ ಆಲ್ಕೇನ್ಸ್, ಹ್ಯಾಲೋಹರೇನ್ಸ್, ಆಲ್ಡಿಹೈಡ್, ಕಾರ್ಬಾಕ್ಸಿಲಿಕ್ ಆಸಿಡ್, ಅಮೈನ್ಸ್, ಹೈಡ್ರೋಕಾರ್ಬನ್ಸ್, ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದೇ ಆಯಿತಾ. ಅದನ್ನು ಕಂಪ್ಲೀಟ್ ಮಾಡ್ಕೋತೀರಾ ನವೆಂಬರ್ದು ಫಸ್ಟ್ 2 ವೀಕ್ಸಲ್ಲಿ. ನೀವೇನಾದ್ರು ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಇಲ್ಲ ಬೇರೆ ಯಾವಾಗಲೇ ಸ್ಟಾರ್ಟ್ ಮಾಡಿದ್ರು ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ 2 ವೀಕ್ಸ್ ಟೈಮ್ ಲಿಮಿಟ್ನ ಕೊಡಿ ಆಯಿತಾ. ಸೊ ಇದಾದಮೇಲೆ ಫಿಸಿಕಲ್ ಕೆಮಿಸ್ಟ್ರಿ ಗೊತ್ತಲ್ಲ, ಸಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸು, ಆಮೇಲೆ ಫಸ್ಟ್ PUಗೆ ಬಂದಾನೆ ಥರ್ಮೋಡೈನಾಮಿಕ್ಸ್, ಈಕ್ವಿಲಿಬ್ರಿಯಮ್ ಅಷ್ಟೇ. ಸೊ ಇಲ್ಲಿ 12th 3 ಚಾಪ್ಟರ್ಸ್ ಇದೆ ಆ್ಯಂಡ್ 11th 4 ಚಾಪ್ಟರ್ಸ್ ಇದೆ. ಅದು ಕೂಡ ಅದಕ್ಕೆ 1 ವೀಕ್ ಸಾಕು. ಬಿಕಾಸ್ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಫಾರ್ಮುಲಾಸ್ನ ನೋಡ್ಕೊಳ್ಬೇಕು ಆ್ಯಂಡ್ ಆಲ್ಸೋ ಅಪ್ಲಿಕೇಶನ್ಸ್
ಕ್ವಶನ್ಸ್ ಕೇಳ್ತಾರೆ. ಅಂದರೆ ಇನ್ಕ್ರೀಸಸ್ಸು, ಡಿಕ್ರೀಸಸ್ಸು, ಇದೇನ ಪ್ರೆಷರ್ ಜಾಸ್ತಿ ಆದರೆ ಹೌ ಇಟ್ ಅಫೆಕ್ಟ್ಸ್ ದಿ ಸೊಲ್ಯೂಷನ್, ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಸೊ ಇದಕ್ಕೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸೊ ಕಾನ್ಸೆಪ್ಟ್ ಕ್ಲಾರಿಟಿನ ಕಲ್ತ್ಕೊಳ್ಳಿ. ಆ್ಯಂಡ್ ಆಲ್ಸೋ ಫಾರ್ಮುಲಾಸ್, ಎಲ್ಲ ಫಾರ್ಮುಲಾಸ್ನ ಲಿಸ್ಟ್ ಮಾಡ್ಕೊಂಡು ಅದನ್ನು ಮ್ಯಾನಿಪುಲೇಟ್ ಮಾಡೋದು ಕಲಿಬೇಕಂದ್ರೆ ಯಾವ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಾನು ಅಲ್ಲಿ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆ ಥರ ಮ್ಯಾನಿಪುಲೇಷನ್ಸ್ ಕಲಿಬೇಕಷ್ಟೇ. ಫಿಸಿಕಲಲ್ಲಿ ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಸ್ವಲ್ಪ ಗ್ರಾಫ್ಸ್ ನೋಡ್ಕೊಳ್ಳಿ ಅಷ್ಟೇ. ಎಲೆಕ್ಟ್ರೋಕೆಮಿಸ್ಟ್ರಿಗೆ ಬಂತು ಮತ್ತು ಕೆಮಿಕಲ್ ಕೈನೆಟಿಕ್ಸಲ್ಲಿ ಗ್ರಾಫ್ಸ್ ನೋಡ್ಕೋಬೇಕಷ್ಟೇ. ಅದಾದಮೇಲೆ 1 ವೀಕ್ ಸಾಕೋದಕ್ಕೆ. ಫಿಸಿಕಲ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವೀಕ್. ನೀವು ಯಾವಾಗಲೇ ಮಾಡಿದ್ರು, ಇದೇ ನವೆಂಬರ್ 3rd ವೀಕೇ ಮಾಡಬೇಕಂತಿಲ್ಲ, ನೀವು ಯಾವಾಗಲೇ ಮಾಡಿದ್ರು ಫಿಸಿಕಲ್ಗೆ ಜಸ್ಟ್ 1 ವೀಕ್ ಕೊಡಬೇಕಷ್ಟೇ ನೀವು, ಬಿಕಾಸ್ ಟೈಮ್ ಇಸ್ ವೆರಿ ಲಿಮಿಟೆಡ್ ಆಗಲೇ ಹೇಳಿದಾಗೆ. ಸೊ ನೆಕ್ಸ್ಟ್ ನವೆಂಬರ್ 4th ವೀಕ್ ಹೋಯ್ತಾನೆ. ಕೆಮಿಸ್ಟ್ರಿಲಿ ಯಾವುದು ಉಳಿದಿದೆ? ಇನ್ಆರ್ಗ್ಯಾನಿಕ್ ಅಂದರೆ ತುಂಬ ಕಮ್ಮಿನೇ ಇದೆ. ಇನ್ಆರ್ಗ್ಯಾನಿಕ್ ಅಂದರೆ ಏನು ಹೇಳಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಗಿರ್ಬೋದು, D&F ಬ್ಲಾಕ್, ಪಿರಿಯಾಡಿಕ್ ಟೇಬಲ್, ಕೆಮಿಕಲ್ ಬಾಂಡಿಂಗ್ 11th. ಸೊ ಇದೆಲ್ಲ ಬಂದ್ಬಿಟ್ಟು ಇನ್ಆರ್ಗ್ಯಾನಿಕಲ್ಲಿ ಬರುತ್ತೆ. ಸೊ ಇದಕ್ಕೆ 1 ವೀಕ್ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಇರೋದೇ 4 ಚಾಪ್ಟರ್, ಇನ್ನೂ ಬೇಗ ಕಂಪ್ಲೀಟ್ ಮಾಡ್ಬೋದು. ಒಂದು ದಿನಕ್ಕೆ 1 ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕನ್ನೋದೇ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಸೊ ಇನ್ನೂ ಬೇಗನೆ ಕಂಪ್ಲೀಟ್ ಆಯ್ತಾನೆ ಏನು ಮಾಡ್ಬೇಕು ಹೇಳಿ? ಮಿಕ್ಕಿರುತ್ತಲ್ಲ ಡೇಸು, ಅದ್ರಲ್ಲಿ ಮಜಾ ಮಾಡೋದಲ್ಲ, ನೆಕ್ಸ್ಟ್ ಸಬ್ಜೆಕ್ಟು ಸ್ಟಾರ್ಟ್ ಮಾಡೋದಲ್ಲ. ಏನು ಮಾಡಬೇಕು, ಈ ಮಿಕ್ಕಿರೋ ಟೈಮಲ್ಲಿ ಈಗ ಏನು ಓದಿದ್ರಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಆರಾಮಾಗಿ ರಿವೈಸ್ ಮಾಡ್ಕೊಳ್ಬೇಕು. ಏನಾದ್ರು ಒಂಚೂರು ಕಾನ್ಸೆಪ್ಟ್ ಆ ಕಡೆ ಈ ಕಡೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು, ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಬೇಕು ಅಷ್ಟೇ. ಸೊ ನವೆಂಬರ್ ಮುಗೀತು, 1 ಸಬ್ಜೆಕ್ಟ್ ಮುಗೀತು. ಅದು ಕೆಮಿಸ್ಟ್ರಿ ಆಗಿರಲಿ, ನಿಮ್ಮ ಪ್ರಕಾರ ಯಾವ್ದಾದ್ರು ಆಗಿದ್ರೂ ಓಕೆ. ಸೊ ನವೆಂಬರ್ ಮುಗೀತು, 1 ಸಬ್ಜೆಕ್ಟ್ ಮುಗೀತು. ಇವಾಗ ನೆಕ್ಸ್ಟು ಡಿಸೆಂಬರ್ಗೆ ಹೋಗ್ತಾ ಇದ್ದೀವಿ. ಡಿಸೆಂಬರಲ್ಲಿ 3 ವೀಕ್ಸ್ ಫಿಸಿಕ್ಸ್ ಓದಬೇಕು. ನಾನಿಲ್ಲಿ ಚಾಪ್ಟರ್ ಲಿಸ್ಟನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂದರೆ ಯಾವುದಕ್ಕೆ ಹೈ ವೇಟೇಜ್ ಇದೆಯಲ್ಲ ಅದರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಲಾಸ್ಟ್ ತನಕ ಆದರೆ ಕಂಪ್ಲೀಟ್ ಮಾಡಿ. ಇಲ್ಲ ಲಾಸ್ಟ್ ಚಾಪ್ಟರ್ಸ್ನ ಸ್ವಲ್ಪ ಸ್ಕಿಪ್ ಆದರೂ ಮಾಡಿ ಪರವಾಗಿಲ್ಲ, ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ. ಸೊ ಫಿಸಿಕ್ಸ್ಗೆ 3 ವೀಕ್ಸ್ ಕೊಡಿ ಸಾಕು. ಅಕಸ್ಮಾತ್ ಏನಾದ್ರು ನಿಮಗೆ ಫಿಸಿಕ್ಸ್ ಕಷ್ಟ ಇದೆ, ಕೆಮಿಸ್ಟ್ರಿ ಈಸಿ ಇತ್ತು ಅಂದರೆ ಫಿಸಿಕ್ಸಲ್ಲಿ 1 ವೀಕ್ ಜಾಸ್ತಿ ತೊಗೊಳ್ಳಿ, ಕೆಮಿಸ್ಟ್ರಿಲಿ 1 ವೀಕ್ ಕಮ್ಮಿ ತೊಗೊಳ್ಳಿ. ಇದೇ ರೀತಿ ನೀವು ಟೈಮ್ ಲೈನ್ನ ಕಾಂಪನ್ಸೇಟ್ ಮಾಡ್ಕೋಬೇಕು, ಬಿಕಾಸ್ ಟೈಮ್ ಲಿಮಿಟೆಡ್ ಆಗಿದೆ. ಸೊ ನೀವು ಈ ಥರ ಮ್ಯಾನಿಪುಲೇಟ್ ಮಾಡಿಕೊಂಡು ಟೈಮ್ ಲೈನ್ನ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಸೊ ನೆಕ್ಸ್ಟ್ ಫಿಸಿಕ್ಸ್ಗೆ 3 ವೀಕ್ಸ್ ಹೇಳಿದ್ದೀನಿ ಅಷ್ಟೇ. ಆಮೇಲೆ ಡಿಸೆಂಬರ್ 4th ವೀಕ್ 1 ವೀಕ್ ಇರುತ್ತೆ. ಸೊ ಡಿಸೆಂಬರ್ 4th ವೀಕ್ ಆದಮೇಲೆ ಜನವರಿ 1 to 1st 2nd ವೀಕಲ್ಲಿ ನೀವು ಮ್ಯಾಥ್ ಮಾಡಬೇಕು. ಆ್ಯಂಡ್ ಆಲ್ಸೋ ಬೋರ್ಡ್ ಎಕ್ಸಾಮ್ ಇರುತ್ತಲ್ಲ, ಬೋರ್ಡ್ ಎಕ್ಸಾಮ್ಗೆ ಓದಬೇಕಾದ್ರೆ ಕೂಡ ಮ್ಯಾಥ್ ಏನೂ ಇಲ್ಲ, NCERT ಏನಿದೆ ಅದನ್ನ ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ಸಾಕು. ಅಲ್ಲಿಂದ ಕ್ವಶನ್ಸ್ ನಾನು ಮುಂಚಿನ ವೀಡಿಯೋಲ್ಲಿ ಹೇಳಿದಾಗೆ ಡೈರೆಕ್ಟಾಗಿ ಕೊಡ್ತಾರೆ KCET ಎಕ್ಸಾಮಲ್ಲಿ. ನೀವೇನಾದ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಕ್ವಶನ್ ನೋಡ್ತಿದ್ದಂಗೆ ಆನ್ಸರ್ ಟಿಕ್ ಮಾಡ್ಬೋದು. ಸೊ ಮ್ಯಾಥ್ಸಿಗೆ ಬೇರೆ ಏನು ತಲೆ ಕೆಡಿಸ್ಕೋಬಾರಿ, KCETಗೆ ಮಾತ್ರ ಜಸ್ಟ್ NCERT ಬುಕ್ನ ಚೆನ್ನಾಗಿ ಮಾಡಿ. ನೀವು ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತೀರಲ್ಲ ಆ ಟೈಮಲ್ಲಿ ಮ್ಯಾಥ್ಸ್ನ ಚೆನ್ನಾಗಿ ಮಾಡಿ, ಯಾವ ಕ್ವಶನ್ ಬಿಡಬೇಡಿ NCERT ಬುಕ್ಕಲ್ಲಿ. ಆ್ಯಂಡ್ ಆಲ್ಸೋ ಈ 3 ವೀಕ್ಸ್ ನಾನೇನು ಹೇಳಿದ್ದೀನಲ್ಲ ಆವಾಗೂ ಮ್ಯಾಥ್ಸ್ನ ಕರೆಕ್ಟಾಗಿ ಚೆನ್ನಾಗಿ ಮಾಡಿ. ಸೊ PCM ಕಂಪ್ಲೀಟ್ ಆಗೋಯ್ತು. ನೀವೇನಾದ್ರು ಬಯಾಲಜಿ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಬೋರ್ಡ್ ಎಕ್ಸಾಮ್ಗೆ ಅಂತ ಬಯಾಲಜಿನ ಪ್ರಿಪೇರ್ ಆಗ್ತಾ ಇರ್ತೀರಲ್ಲ ಆ ಟೈಮಲ್ಲೇ ಬಯಾಲಜಿ NCERT ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದರಲ್ಲಿ 1 ಲೈನ್ ಕೂಡ ಬಿಡ್ದಂಗೆ ಕ್ಲೀನಾಗಿ ಓದಿ NCERT ಟೆಕ್ಸ್ಟ್ ಬುಕ್ನ, ಅಷ್ಟೇ ಸಾಕು. ಅಷ್ಟೇನಾದ್ರು ನೀವು ಓದ್ಕೊಂಡ್ರೆ KCETಲಿ ಬಯಾಲಜಿನ ಆರಾಮಾಗಿ ಸಾಲ್ವ್ ಮಾಡ್ಬೋದು ಅಷ್ಟೇ. ಸೊ ಇವಾಗ ಮಂತ್ಲಿ ಟೈಮ್ ಟೇಬಲ್ ಆಯಿತು. ಇವಾಗ ನಿಮ್ಮದು ಡೈಲಿ ಟೈಮ್ ಟೇಬಲ್ನ ನೋಡೋಣ, ಅಂದರೆ ಡೈಲಿ ರೊಟೀನ್ ನೋಡೋಣ. ಸೊ ಇವಾಗ ಎಲ್ಲರೂ ಕಾಲೇಜ್ ಹೋಗ್ತಾ ಇರ್ತೀರಲ್ವಾ. ಸೊ ಮೆಜಾರಿಟಿ ಅವ್ರದ್ದು ಕಾಲೇಜ್ ಮುಗಿಯೋದು ಒಂದು 4:30 to 5 o'clock ಆಗ್ಬೋದು, ಅಥವಾ 3:30 to 4:30 ಏನಾದ್ರು ಟೈಮಿಂಗ್ಸ್ ಆಗಿರ್ಬೋದು. ಸೊ ಒಂದು ಅಪ್ರಾಕ್ಸಿಮೇಷನಲ್ಲಿ ನಾನು ಎಲ್ಲರೂ ಕಾಲೇಜ್ ಮುಗಿಸಿ ಮನೆಗೆ ಬರೋ ತನಕ ಒಂದು 5:30 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೆ ಬರೋದು 5:30 ತನಕ ಏನಾದರೂ ಆದರೆ ಒಂದು 1/2 hour ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಏನಾದರೂ ತಿನ್ನೋದಾದ್ರೆ ತಿಂದುಬಿಟ್ಟು 6 o'clockಯಿಂದ 9 o'clock ತನಕ 1 ಶಾರ್ಟ್ ಲೆಕ್ಚರ್ ನೋಡಬೇಕು. 1 ಶಾರ್ಟ್ ಲೆಕ್ಚರ್ ಯಾಕೆ ನೋಡ್ಬೇಕಂದ್ರೆ ನಿಮ್ಗೆ ಯಾವ್ದಾದ್ರು ಚಾಪ್ಟರ್, ಇವಾಗ ನಾನು ಹೇಳ್ತೀನಿ ನೆಕ್ಸ್ಟು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ. ಆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸು ನಿಮಗೆ ಗೊತ್ತಿಲ್ಲ ಅಂದರೆ, ಏನು ಕಾನ್ಸೆಪ್ಟೇ ಗೊತ್ತಿಲ್ಲ, ಏನು ಅರ್ಥನೇ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು 1 ಶಾರ್ಟ್ ಲೆಕ್ಚರ್ ಆ ಚಾಪ್ಟರ್ದನ್ನು ನೀವು ನೋಡಬೇಕು. ಯಾವ ಚಾನಲ್ ಅಂದರೆ ನಾನು ರೆಕಮೆಂಡ್ ಮಾಡಿದ್ದೀನಲ್ಲ ಅದಾದರೂ ನೋಡಿ, ಇಲ್ಲ ನಿಮ್ಗೆ ಯಾರಾದರೂ ಕಂಫರ್ಟಬಲ್ ಆಗಿದ್ದರೆ ಆ ವಿಡಿಯೋಸ್ ಆದರೂ ನೋಡಿ, ನೋ ಪ್ರಾಬ್ಲಮ್ ಆಯಿತಾ. ಸೊ 3 hours ಟೈಮಲ್ಲಿ ನೀವು ಲೆಸನ್ನ ಅರ್ಥ ಮಾಡ್ಕೋತೀರಾ, ಅಂದರೆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋತೀರಾ. ಸೊ ಮುಗಿಯೋ ತನಕ 9 o'clock ಆಗುತ್ತೆ. ಸೊ 9 o'clock ಆದಮೇಲೆ ನೀವು 1/2 hour ಬ್ರೇಕ್ ತೊಗೊಳ್ಳಿ, ಡಿನ್ನರ್ ಟೈಮ್. ಸೊ ಡಿನ್ನರ್ ಮಾಡಿ. ಸೊ ಡಿನ್ನರ್ ಆದಮೇಲೆ 9:30 to 10 ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಸ್ಕ್ರಿಬಲ್ ಅಂತ ಇದೆ. ಸ್ಕ್ರಿಬಲ್ ಅಂದರೆ ಏನು, ಇವಾಗ ನೀವು 3 hours ಲೆಕ್ಚರ್, ಲಾಂಗ್ ಲೆಕ್ಚರ್ ಕೂತ್ಕೊಂಡು ನೀವೇನೋ ಒಂದು ವೀಡಿಯೋ ನೋಡಿದ್ದೀರಾ. ಸೊ ಅದೆಲ್ಲ ನಿಮ್ಮ ತಲೆಯಲ್ಲಿ ಹೋಗಿದೆ ಅಲ್ವಾ, ಅದು ನಿಮ್ಮ ತಲೆಯಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ, ನೀವು ಒಂದು ಪೇಪರಲ್ಲಿ ಬರೆದಾಗ, ಅದನ್ನೇ ಸ್ಕ್ರಿಬಲ್ ಅನ್ನೋದು. ಸೊ ಡಿನ್ನರ್ ಮಾಡ್ಕೊಂಡು ಬಂದಮೇಲೆ ಒಂದು ಎನರ್ಜಿ ಬಂದಿರುತ್ತಲ್ಲ, ಸೊ ಎನರ್ಜಿ ತೊಗೊಂಡು ಒಂದು ಪೇಪರು ಪೆನ್ನು ತೊಗೊಂಡು ಕಣ್ಣು ಮುಚ್ಕೊಂಡು ಅಥವಾ ಓಪನ್ ಮಾಡ್ಕೊಂಡು ಹೇಗಾದರೂ ಸರಿ ನೀವೇನೇನು ಕಲ್ತ್ರಿ, ಅಂದರೆ ಸೀಕ್ವೆನ್ಸ್ ವೈಸ್ ಈ ಕಾನ್ಸೆಪ್ಟ್ ಕಲಿತೆ, ಈ ಕಾನ್ಸೆಪ್ಟಲ್ಲಿ ಏನೇನು ಫಾರ್ಮುಲಾ ಇರುತ್ತೆ, ಓಕೆ ಏನಿದೆ ಈ ಕಾನ್ಸೆಪ್ಟ್ ಹಿಂದೆ ಅನ್ನೋದನ್ನೆಲ್ಲನೂ ಒಂದು ಪೇಪರಲ್ಲಿ ತೊಗೊಂಡು ಬರೀಬೇಕು ನೀವು. ಓಕೆ ಇದಾದಮೇಲೆ ಇದಾಯಿತು, ಓಕೆ ಈ ಫಾರ್ಮುಲಾ ಇದೆ, ಇದನ್ನು ಈ ರೀತಿಯಲ್ಲಿ ಅಪ್ಲೈ ಮಾಡ್ಬೋದು, ಇದ್ರದ್ದು ಅಪ್ಲಿಕೇಶನ್ಸ್ ಇದೆ ಅನ್ನೋದನ್ನು ನೀವು ಪೇಪರಲ್ಲಿ ಬರೀಬೇಕು.
ಇದನ್ನು ನೀವು ಅರ್ಧ ಗಂಟೆಯಲ್ಲಿ ಮುಗಿಸ್ಬೋದು ಆಯಿತಾ. ಇದು ತುಂಬ ಹೆಲ್ಪ್ ಆಗುತ್ತೆ, ನಾನು ಹೇಳ್ತಾ ಇದ್ದೀನಿ. ನೀವು ಯಾವಾಗ ಒಂದು ಪೇಪರಲ್ಲಿ ನಿಮ್ಮ ತಲೆಯಲ್ಲಿ ಏನೇನಿದೆ ಅನ್ನೋದನ್ನು ಬರಿತೀರಲ್ಲ, ಅದು ಎಕ್ಸಾಮ್ಗಾಗಿರ್ಬೋದು ಲೈಫ್ಗಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇದನ್ನು ಮಿಸ್ ಮಾಡಬೇಡಿ. ಸೊ 9:30 to 10 ನೀವೇನು ಓದಿದ್ದೀರಾ ಅದನ್ನು ಸ್ಕ್ರಿಬಲ್ ಮಾಡ್ತೀರಾ. ಸೊ ಇವಾಗ 10 o'clock-ಇಂದ 12 o'clock ತನಕ 2 hours ಟೈಮ್ ಇದೆ. ಈ 2 ಅವರ್ಸಲ್ಲಿ ಏನು ಮಾಡಬೇಕಂದ್ರೆ ನೀವೇನು ಓದಿದ್ರಲ್ಲ ಆ ಚಾಪ್ಟರ್ದು PYQ ಸಾಲ್ವ್ ಮಾಡಬೇಕು. PYQಸ್ನ ಎಲ್ಲಿಂದ ಸಾಲ್ವ್ ಮಾಡೋದಂದರೆ ಒಂದು ಬುಕ್ ತೊಗೊಳ್ಳಿ. PYQs ಬರೀ PYQ ಇರೋ ಬುಕ್ಕೇ ತೊಗೊಳ್ಳಿ, ಬೇರೆ ಯಾವುದೇ ರೆಫರೆನ್ಸ್ ಬುಕ್ನ ತೊಗೊಳಕ್ಕೆ ಹೋಗ್ಬೇಡಿ. PYQ ಬುಕ್ನ ತೊಗೊಳ್ಳಿ. ಅದರಲ್ಲಿ ಚಾಪ್ಟರ್ ವೈಸ್ ಟಾಪಿಕ್ ವೈಸ್ ಕ್ವಶನ್ಸ್ ಇರುತ್ತಲ್ಲ ಅದನ್ನು ನೀವು ಸಾಲ್ವ್ ಮಾಡಬೇಕು ಈ 2 hours ಟೈಮಲ್ಲಿ. ಸೊಲ್ಯೂಷನ್ಸ್ ಇರುತ್ತಲ್ಲ ಆ ಬುಕ್ನ ತೊಗೊಳ್ಳಿ. ಈ 2 hoursಲ್ಲಿ ನೀವು MCQsನ ಸಾಲ್ವ್ ಮಾಡಬೇಕು. ನೀವು ಇದಕ್ಕೂ ಮೇಲ್ ಮಾಡೋಕ್ಕಾಗುತ್ತೆ ಅಂದರೆ ಮಾಡಿ, ಬಿಕಾಸ್ ಇಲ್ಲಿ 6 o'clock ಅಂತ ಅಂದಿದ್ದೀನಿ. ಎಲ್ಲರಿಗೂ 6 o'clock ಬರೋದಕ್ಕೆ ಆಗೋದಿಲ್ಲ, ಬಿಕಾಸ್ ಕೆಲವ್ರಿಗೆ ಲೇಟ್ ಆಗ್ಬೋದು. ಸೊ ಲೇಟ್ ಆಯಿತು ಅಂದರೆ ನೀವು ಇಲ್ಲಿ ಟೈಮ್ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಡಿಟ್ಟು ಫಾಲೋ ಮಾಡ್ಬೇಕಂತೇನಿಲ್ಲ. ನಿಮಗೆ ಹೇಗೆ ಕಂಫರ್ಟೇಬಲ್ ಅನಿಸುತ್ತೆ, ಯಾವ ರೀತಿ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೊಂಡು ಫಾಲೋ ಮಾಡ್ಬೋದು. ನಾನು ರಫ್ ಆಗಿ ಔಟ್ಲೈನ್ ಕೊಟ್ಟಿದ್ದೀನಿ ಅಷ್ಟೇ. ಈ ರೀತಿ ಮಾಡಬೇಕು ನೀವು, ಸೊ ದಟ್ ಒನ್ ಡೇ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡೋ ಥರ ಇರಬೇಕು ಅನ್ನೋ ರೀತಿ ನಾನು ಹೇಳಿದ್ದೀನಿ ಅಷ್ಟೇ. ಆ್ಯಂಡ್ ಬ್ಯಾಕ್ಲಾಗ್ಸ್ 11th ಯಾವಾಗ ಓದೋದು ಅಂದರೆ ಈಗ ಸ್ಯಾಟರ್ಡೆ ಸಂಡೇ ಬರುತ್ತಲ್ಲ, ಆ ಸ್ಯಾಟರ್ಡೆ ಸಂಡೇ ನಾನೇನು ಹೇಳ್ತೀನಿ ಅಂದರೆ ಸ್ಯಾಟರ್ಡೆ ಕಾಲೇಜ್ಗೆ ಹೋಗಬೇಡಿ. ನಾನಂತೂ ಯಾವ ಸ್ಯಾಟರ್ಡೆ ನಾನು ಕಾಲೇಜ್ಗೆ ಹೋಗಿಲ್ಲ. ಯಾಕೆ ಹೇಳಿ, ಸೆಕೆಂಡ್ ಸ್ಯಾಟರ್ಡೆ ನಮ್ಗೆ ರಜೆ ಇರ್ತಾಯಿತ್ತು. ಮಿಕ್ಕಿದ್ದು ಫಸ್ಟ್ ಸ್ಯಾಟರ್ಡೆ ಥರ್ಡ್ ಸ್ಯಾಟರ್ಡೆ ನಾನು ಹೋಗ್ತಾನೆ ಇರಲಿಲ್ಲ. ನೀವು ಕಾಲೇಜ್ಗೆ ಹೋಗಬೇಡಿ, ಏನಾಗಲ್ಲ. 85% ಬೇಕಂತಾರೆ ಅಟೆಂಡೆನ್ಸು. ನಿಮ್ಗೆ ಆಲ್ರೆಡಿ ಇಲ್ಲಿ ತನಕ ನೀವು ಅಟೆಂಡ್ ಮಾಡಿದರೆ ಇರುತ್ತೆ. ಸೊ ಸ್ಯಾಟರ್ಡೇಸ್ ಹೋಗಬೇಡಿ, ಮನೇಲಿ ಕೂತ್ಕೊಂಡು 2 days ಕಂಪ್ಲೀಟಾಗಿ 12th ಓದಿ, ಅದ್ರ ಜೊತೆಗೆ ಮಧ್ಯದಲ್ಲಿ 11th ಕೂಡ ಓದಿ. ಸೊ ಈ ರೀತಿ ಮಾಡಿದ್ರೆ ನಿಮಗೆ ಬ್ಯಾಕ್ಲಾಗ್ಸ್ 11th ಏನಿದೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಫಸ್ಟು ಫಿಸಿಕ್ಸಲ್ಲಿ ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. 5 star 3 star 5 star 4 star ಆ್ಯಂಡ್ 3 star ಅಂತ 12 ಸಪ್ರೇಟ್ 11 ಸಪ್ರೇಟ್ ಹಾಕಿದ್ದೀನಿ. ಸೊ ನೀವು ಫಸ್ಟ್ ಏನು ಮಾಡಬೇಕು, 5 star ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಬೇಕು. ನಾನು ಹೇಳಿದ್ನಲ್ಲ ಒನ್ ಡೇ 1 ಚಾಪ್ಟರ್ ಆ ಥರ ಮಾಡಿ. ಮತ್ತು ಸ್ವಲ್ಪ ರಿಲೇಟೆಡ್ ಚಾಪ್ಟರ್ಸ್ ಇರುತ್ತೆ ನೋಡಿ, ಅದನ್ನೆಲ್ಲ ಒಟ್ಟಿಗೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಲೈಕ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಚಾರ್ಜಸ್, ಫೀಲ್ಡು, ಕರೆಂಟ್, ಇದೆಲ್ಲ ಇಂಟರ್ಲಿಂಕಿಂಗ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ನೀವು ಅದನ್ನು ಒಂದು ದಿವಸದಲ್ಲಿ ಅಥವಾ ಒಂದು ಗೋವಲ್ಲಿ ಕವರ್ ಮಾಡಿ. ಆ್ಯಂಡ್ ಆಲ್ಸೋ ರೇ ಆಪ್ಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ 12th ಬಂದರೆ. ಆಮೇಲೆ ಲಾಸ್ಟಲ್ಲಿ ಮಾಡರ್ನ್ ಅನ್ನೋದು ಆಟಮ್ಸ್, ನ್ಯೂಕ್ಲೈಡ್, ಡ್ಯುಯಲ್ ನೇಚರ್, ಇದೆಲ್ಲ ಒಂದೊಂದು ಕ್ವಶನ್ಸ್ ಬರುತ್ತೆ. 1 2 3 ಕ್ವಶನ್ಸ್ ಬರುತ್ತೆ. ಸೊ ಇದೆಲ್ಲ ಸ್ವಲ್ಪ ಥಿಯರಿ ಬೇಸ್ಡ್ ಇರುತ್ತೆ. ಸೊ ಬೇಗ ಕಂಪ್ಲೀಟ್ ಮಾಡ್ಬೋದು. ಒಂದು ದಿವಸದಲ್ಲಿ ನೀವು ಈ ಫುಲ್ ಮಾಡರ್ನ್ ಫಿಸಿಕ್ಸ್ ಅಂತ ಏನಿದೆಯಲ್ಲ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿಬಿಡ್ಬೋದು. ವೆನ್ ಇಟ್ ಕಮ್ಸ್ ಟು 11 ರೊಟೇಷ್ನಲ್ ಮೋಷನ್ ನಿಮ್ಗೆ ಗೊತ್ತಾ, ನಾನು ಟಚ್ಚೇ ಮಾಡಿರಲಿಲ್ಲ. ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ರೆ ನೀವು ಓದಬೇಡಿ ಅಂತ ನಾನು ಹೇಳಲ್ಲ. ಏನಾದ್ರು ನಿಮ್ಗೆ ಅರ್ಥ ಆಗಿಲ್ಲ, ಕಷ್ಟ ಆಗ್ತಾಯಿದೆ ಅಂದರೆ ರೊಟೇಷ್ನಲ್ ಮೋಷನ್ ಅಂದರೆ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇದೆಯಲ್ಲ ಆ ಚಾಪ್ಟರು. ನಿಮ್ಗೆ ಏನಾದ್ರು ಅದು ಕಷ್ಟ ಆಗ್ತಾಯಿದೆ ಅಂದರೆ ಏನು ಮಾಡಿ ಗೊತ್ತಾ, ಬಿಟ್ಬಿಡಿ ಆ ಚಾಪ್ಟರ್ನ, ಮುಟ್ಟಕ್ಕೆ ಹೋಗಬೇಡಿ. ಬಿಕಾಸ್ ಟೈಮ್ ಕಮ್ಮಿ ಇದೆ, ಟಫ್ ಚಾಪ್ಟರ್ಸ್ನ ನಾವು ಮುಟ್ಟಕ್ಕಾಗಲ್ಲ. ಅದಕ್ಕೂ ಬಿಟ್ಟು ಬೇರೆ ಚಾಪ್ಟರ್ಸ್ ಕೂಡ ಇದೆ. ಆ್ಯಂಡ್ ರೊಟೇಷ್ನಲ್ ಮೋಷನಲ್ಲಿ JEE ಥರ ಎಲ್ಲ ದೊಡ್ಡ ಕ್ವಶನ್ಸ್ ಕೇಳಲ್ಲ. ಏನು ಕೇಳ್ತಾನೆ ಅಂದರೆ ಅದೇ ಮೂಮೆಂಟ್ ಆಫ್ ಇನರ್ಷಿಯಾ, ಸೆಂಟರ್ ಆಫ್ ಮಾಸ್, mr², ಆ ಥರ ಕ್ವಶನ್ಸ್ ಕೇಳ್ತಾರೆ. ಅದು ಫಾರ್ಮುಲಾಸ್, ಡೈರೆಕ್ಟ್ ಫಾರ್ಮುಲಾಸ್ ಕೇಳ್ತಾರೆ. ಸೊ ಆ ಫಾರ್ಮುಲಾಸ್ನ ಲಾಸ್ಟಲ್ಲಿ ನೋಡ್ಕೊಳ್ಬೋದು ನೀವು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ನೀವು ಓದಬೇಕು, ಬಿಕಾಸ್ ಅದರಿಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಸೊ ಇಷ್ಟನ್ನ ಕವರ್ ಮಾಡ್ಕೊಳ್ಳಿ ನೀವು ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್. ಸೊ ಕೆಮಿಸ್ಟ್ರಿಯಲ್ಲೂ ಹಾಗೆ ನಾನು ಕ್ಲಾಸಿಫೈ ಮಾಡಿದ್ದೀನಿ 5 star 4 star ಆ್ಯಂಡ್ ದೆನ್ 3 star ಅಂತ. ಸೊ ಫಸ್ಟು 5 starಲ್ಲಂತೂ ಎಲ್ಲ ಆರ್ಗ್ಯಾನಿಕ್ಕೇ ಹಾಕಿದ್ದೀನಿ, ಬಿಕಾಸ್ ನಿಮಗೂ ಗೊತ್ತು ಆರ್ಗ್ಯಾನಿಕ್ಕಿಗೆ ಎಷ್ಟು ವೇಟೇಜ್ ಇದೆ ಅಂತ. ಸೊ ಅದನ್ನು ಕವರ್ ಮಾಡಿ. ಆ್ಯಂಡ್ ನೆಕ್ಸ್ಟು ಇನ್ಆರ್ಗ್ಯಾನಿಕ್ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಫಿಸಿಕಲ್ ಹಾಕಿದ್ದೀನಿ. ಹಂಗೆ ಅಂದ್ಬಿಟ್ಟು ಫಿಸಿಕಲ್ ಲೀಸ್ಟ್ ಇಂಪಾರ್ಟೆಂಟ್ ಅಂತ ಅರ್ಥ ಅಲ್ಲ. ನಾನು ಏನಕ್ಕೆ ಅಲ್ಲಿ ಕೆಳಗೆ ಹಾಕಿದ್ದೀನಿ ಅಂದರೆ ಕೆಮಿಸ್ಟ್ರಿಲಿ ಇರೋದು ಆಲ್ರೆಡಿ ಕಮ್ಮಿ ಚಾಪ್ಟರ್ಸ್ ಆಯಿತಾ. ಕಮ್ಮಿ ಚಾಪ್ಟರ್ಸ್ ಇದ್ದಾಗ ನೀವು ಎಲ್ಲನೂ ಕವರ್ ಮಾಡಲೇಬೇಕು. ಇದ್ರಲ್ಲಿ ಆರ್ಡ್ಲಿ 10, ಅದರಲ್ಲಿ ಆರ್ಡ್ಲಿ 9 ಇದೆ ಅಷ್ಟೇ. ಆ್ಯಂಡ್ ಆಲ್ಸೋ ತುಂಬ ಈಸಿ ಇದೆ. ಆರ್ಗ್ಯಾನಿಕ್ ಸಪ್ರೇಟ್ ಮಾಡಿ, ಇನ್ಆರ್ಗ್ಯಾನಿಕ್ ಸಪ್ರೇಟ್ ಮಾಡಿ, ಫಿಸಿಕಲ್ ಸಪ್ರೇಟ್ ಮಾಡಿ ಹೋದರೆ ಎಲ್ಲ ಈಸಿ ಇದೆ. ಅಂದರೆ ಎಲ್ಲದರಿಂದನೂ ಕ್ವಶನ್ಸ್ ಬರುತ್ತೆ. ಸೊ ಇದರಲ್ಲಿ ಯಾವುದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರಿಯಾರಿಟಿ ಆರ್ಡರು ಅಷ್ಟೇ, ಇದು ಲೀಸ್ಟ್ ಪ್ರಿಯಾರಿಟಿ ಕೊಡಬೇಕಂತ ಅಲ್ಲ. ಅಂದರೆ ಫಿಸಿಕಲ್ಗೆ 3 star ಹಾಕಿದ್ದೀನಿ ಅಂತ ಇಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಅದು ಒಂದು ಆರ್ಡರ್ ಫಾಲೋ ಆಗಲಿ ಅಂತ ಹಾಕಿದ್ದೀನಿ ಅಷ್ಟೇ. ಕೆಮಿಸ್ಟ್ರಿಲಿ ಎಲ್ಲ ಇಂಪಾರ್ಟೆಂಟು, ಎಲ್ಲನೂ ಓದಿ ನೀವು. ಬಿಕಾಸ್ ಗೊತ್ತಲ್ಲ ತುಂಬ ಕಮ್ಮಿ ಚಾಪ್ಟರ್ಸ್ ಇದೆ, ನೀವು ಮಾಡ್ಬೋದು. ಸೊ ಮಾಡಿ. ಸೊ ಮ್ಯಾಥಲ್ಲಿ ನಾನು ಹೇಳಿದಾಗೆ ಇಂಟಿಗ್ರೇಷನ್ ಆಗಿರ್ಬೋದು, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಲಿಮಿಟ್ಸ್ ಇದೆಯಲ್ಲ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಯಿತಾ. ನಾನು ತುಂಬ ಸಲ ಹೇಳ್ತಾ ಇದ್ದೀನಿ, NCERT ಸಾಕು. NCERT ಮಿಸಲೇನಿಯಸ್ ಏನಿದೆಯಲ್ಲ ಅದನ್ನು ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಸಲ ಹೇಳ್ತಾ ಇದ್ದೀನಿ ಅಂದರೆ ಅದು ಖಂಡಿತ ಬಂದೇ ಬರುತ್ತೆ ಅಂತ ಅರ್ಥ. ಸೊ ಮಿಸ್ ಮಾಡ್ದಂಗೆ ಮಾಡಿ. ಕ್ಯಾಲ್ಕುಲಸ್ ಮಾತ್ರ ನಿಮ್ಮ ಮಿಸ್ ಮಾಡೋಂಗೇ ಇಲ್ಲ. ಆ್ಯಂಡ್ ಆಲ್ಸೋ ತುಂಬ ಈಸಿ ಚಾಪ್ಟರ್ಸ್ ಅಂದರೆ ಈ ವೆಕ್ಟರ್ 3D ಇದೆಯಲ್ಲ ಅದೆಲ್ಲ ತುಂಬ ಈಸಿ ಆಯಿತಾ. 3-4 ಕ್ವಶನ್ಸ್ ಬರುತ್ತೆ KCETಲಿ. ಸೊ ಅದನ್ನೆಲ್ಲ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆ 5 star ಹಾಕಿರೋದು. ಆ್ಯಂಡ್ 11th ಈ ಸ್ಟ್ರೇಟ್ ಲೈನ್ ಕೋನಿಕ್ ಸೆಕ್ಷನ್ಸ್ ಇದೆಯಲ್ಲ ಡೈರೆಕ್ಟ್ ಫಾರ್ಮುಲಾ ಅದು. y² 4ax ಅಥವಾ x² 4ay, ಸರ್ಕಲ್ ಫಾರ್ಮುಲಾ, ಹೈಪರ್ಬೋಲಾ ಫಾರ್ಮುಲಾ, ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಅದನ್ನೆಲ್ಲ ಮಿಸ್ ಮಾಡಬೇಡಿ. ಡೈರೆಕ್ಟ್ ಫಾರ್ಮುಲಾ ಕ್ವಶನ್ಸ್, ಅದು ಬೇರೆ ಏನು ಅಪ್ಲಿಕೇಶನ್ಸ್ ಕೇಳಲ್ಲ. ಸೊ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದ್ರ ಪ್ರಕಾರವಾಗಿ ಓದ್ಕೊಳ್ಳಿ.
ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ. ಹಾಗೇನಾದರೂ ನಿಜವಾಗ್ಲೂ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ನೆಕ್ಸ್ಟ್ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ. ಬಿಕಾಸ್ ನಾನು ಈ ಚಾನಲ್ ಓಪನ್ ಮಾಡಿದ್ದೆ ನಿಮ್ಗೆ ಹೆಲ್ಪ್ ಮಾಡೋಕ್ಕಂತ. ಸೊ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಹೇಳಿದ್ರೆ ನಾನು ಖಂಡಿತ ಮಾಡ್ತೀನಿ. ಸೊ ಯಾವುದ್ರ ಬಗ್ಗೆ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ಈ ವಿಡಿಯೋದಲ್ಲಿ ನಾನು ಟೈಮ್ ಟೇಬಲ್ ಆಗಿರ್ಬೋದು, ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಿರ್ಬೋದು, ಹೇಗೆ ಓದಬೇಕಂತ ಆಗಿರ್ಬೋದು ಎಲ್ಲ ಕೂಡ ಹೇಳಿದ್ದೀನಿ. ಇವಾಗ ಲಾಸ್ಟಲ್ಲಿ ಉಳಿದಿರೋದೇನು ಗೊತ್ತಾ, ನೀವು ಓದಬೇಕಷ್ಟೇ. ನೀವು ಕಷ್ಟಪಟ್ಟು ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನ್ಡಾಗಿ ಓದಬೇಕಷ್ಟೆ. ನೀವು ಅಷ್ಟು ಕಷ್ಟಪಟ್ಬಿಟ್ಟು ಓದ್ಬಿಟ್ರೆ 4-5 ಮಂತ್ಸ್ ನಿಜವಾಗ್ಲೂ ನಿಮ್ಗೆ ತುಂಬ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ರ್ಯಾಂಕ್ ಸಿಗುತ್ತೆ KCETಲಿ, ಐ ಗ್ಯಾರಂಟಿ ಯು. ಸೊ ಆಲ್ ದಿ ವೆರಿ ಬೆಸ್ಟ್.